ವಿದ್ಯಾ, ನಿಂಗೆ ಏನಿಷ್ಟ? ಇದೇನ್ ಗೌಡ್ರೆ ಸಡನ್ ಆಗಿ ಬಂದು ಹಿಂಗ್ ಕೇಳ್ತಿದ್ದೀರಾ? ಅದು ನಿಮ್ ಬಸ್ರಿ ಅಲ್ವೇ, ಅದಕ್ಕೆ. ಅದಕ್ಕೆ ಬಸ್ರಿಯರ್ಗೆ 108 ಬೈಕೆ ಇರ್ತಾವಂತೆ. ನಿಂಗೇನ್ ಬೈಕೆ ಇದ್ದದ್ದು? ಗೌಡ್ರೆ ನನ್ಗೆ ಅಂತ ಏನು ಆಸೆ ಇಲ್ಲ. ಯಾಕೆ ಅಂದ್ರೆ ಬೈಕೆ ಪಡಕ್ಕೆ ಈ ಭದ್ರ ಪೂರ ಮಾಡಕ್ಕಿಲ್ಲ ಅಂತ ಅನುಮಾನ ಪಡ್ಬೇಡ. ಅದೇನೇ ಬೈಕೆ ಇದ್ರು ಹೇಳು, ನಾ ಪೂರೈಸ್ತೀನಿ. ಈಗ ನಾನೊಂದ್ ವಿಷಯ ಹೇಳ್ತೀನಿ, ಗಾಬರಿ ಆಗ್ಬೇಡ. ತಿಟ್ಟುವಾಗ್ಲೂ ನಿನ್ ಬಸರಿ ಅಲ್ಲ ಕಣವ. ಸಂದಾಗಿ ಯೋಚನೆ ಮಾಡಿ ಹೇಳು. ಅದೇನೇ ಆಸೆ ಇದ್ರು ಸರಿಯೇ, ನಾ ಈಡೇರಿಸ್ತೀನಿ. ಗೌಡ್ರೆ ನಾನು ಏನ್ ಕೇಳಿದ್ರು ನಡ್ಸ್ಕೊಟ್ಟಿರಾ? ಕೇಳು, ಅದ್ ಆಕಾಶದಲ್ಲಿರ್ಲಿ ಇಲ್ಲ ಪಾತಾಳದಲ್ಲಿರ್ಲಿ, ತಡಿಕಂತ ತಂದ್ಕೊಡ್ತೀನಿ. ನಿಮ್ ಮಾತ್ ನಂಬೋದೆ, ದಿಟ್ಟವಾಗ್ಲೂ ನಡ್ಸ್ಕೊಟ್ಟಿರಾ? ನಿಂಗ್ ಮಾತ್ ಕೊಡ್ತಾ ಇರೋದು ಶಿವರಾಮೇಗೌಡ್ರ ಮಗ ಭದ್ರೇಗೌಡ. ಕೊಟ್ ಮಾತ್ನ ತಪ್ಪಿರೋದು ಇತಿಹಾಸದಲ್ಲೇ ಇಲ್ಲ ಕಣಂತೆ. ಅದೇನು ಅಂತ ಹೇಳು. ಅದು ನೀವು ಅತ್ತೆನ ಮನ್ಸಾರೆ ತಾಯಿ ಅಂತ ಒಪ್ಕೊಂಡು ಅವ್ವ ಅಂತ ಕರಿಬೇಕು. ಅವ್ರು ಬಯಸ್ತಾ ಇರೋ ಮಗನ್ ಪಿರುತಿನ ಅವ್ರಿಗೆ ಕೊಟ್ಟಿರಾ? ಗೌಡ್ರೆ ಯಾಕೆ ಗೌಡ್ರೆ ಆಕಾಶ ಪಾತಾಳ ಕೊಟ್ ಮಾತ್ನ ತಪ್ಪಕ್ಕಿಲ್ಲ ಅಂತ ಹೇಳ್ದವ್ರು ಹಿಂಗ್ ಹೊಂಟೋಯ್ತಿದ್ದೀರಾ? ಇದು ತಂದ್ಕೊಡ ಅಂತದಲ್ಲ. ಆದ್ರೆ ನನಗ್ ಬೇಕಾಗಿರೋದು ಇದೆಯಾ? ಒಂದ್ ತಿಳ್ಕೊಳ್ಳಿ ಗೌಡ್ರೆ, ತಾಯಿ ಪ್ರೀತಿ ಕಳ್ಕೊಂಡಿರೋ ಮಕ್ಳಿಗೆ ತಾಯಿ ಪಿರುತಿ ಕೊಡ್ತೀನಿ ಅಂತ ಬಂದು ಏಟೋ ಹೆಂಗಸ್ರು ಮಲ್ ತಾಯಿ ಆಗಿದ್ದಾರೆ ಹೊರತು ತಾಯಿ ಯಾವತ್ತೂ ಆಗೇ ಇಲ್ಲ. ಆ ಮಕ್ಳಿಗೆ ನಿಜವಾದ ಪಿರುತಿನೂ ಸಿಕ್ಕಿಲ್ಲ. ಆದ್ರೆ ಅತ್ತೆ ಯಾವತ್ತು ನಿಮ್ಮನ್ನ ಮಲ್ತಾಯಿ ಮಗ ಅಂತ ಅನ್ಕಂಡೇ ಇಲ್ಲ. ನೋಡಿ ಗೌಡ್ರೆ, ಮೊದಲನೇ ಹೆಂಡ್ರು ಸತ್ ಮೇಲೆ ಮಕ್ಳಿಗೆ ತಾಯಿ ಪಿರುತಿ ಕೊಡ್ತೀನಿ ಅಂತ ಮಾತು ಕೊಟ್ಟು ಮದ್ವೆ ಆಗಿ ಬಂದ್ಮೇಲೂ ಕೂಡ ಆ ಮಕ್ಳಿಗೆ 4 ದಿನನೂ ತಾಯಿ ಪಿರುತಿ ಸಿಗಕ್ಕಿಲ್ಲ. ಅಂಥದ್ರಲ್ಲಿ ನೀವ್ ಅವರಿಗೆ ಒಂದಿನನೂ ಮುಖ ಕೊಟ್ಟು ಮಾತಾಡದೆ ಹೋದ್ರುನು ಅವ್ರಿಗೆ ನಿಮ್ ಮೇಲೆ ಒಂಚೂರು ಪಿರುತಿ ಕಮ್ಮಿ ಆಗಿಲ್ಲ ಗೌಡ್ರೆ. ಪ್ರತಿ ದಿನ ಪ್ರತಿ ಕ್ಷಣ ಅವ್ರು ನಿಮ್ಗೋಸ್ಕರ ಒಳ್ಳೇದೇ ಬಯಸ್ತಾರೆ. ನಿಮ್ ಬಾಯಿಂದ ಒಂದೇ ಒಂದ್ಕಿಂತ ಅವ್ವ ಅಂತ ಕರ್ಸ್ಕೊಂಡ್ಬಿಟ್ರೆ ಸಾಕು, ತನ್ನ ಹೆಣ್ತನಕ್ಕೆ ಬೆಲೆ ಸಿಗ್ತದೆ ಅಂತ ಹಂಬಲಿಸ್ತಾ ಅವ್ರೆ. ಇದು ಬರೀ ನನ್ಗೊಬ್ಳಿಗೆ ಇರೋ ಬಯಕೆ ಅಲ್ಲ, ಮಾವಯ್ಯಂಗೂ ಇದು ಒಂದೇ ಚಿಂತೆ. ಗೌಡ್ರೆ ಅವ್ರಿಗೆ ನಿಮ್ ತವ ಹೇಳ್ಕೊಳಕಾಗ್ದೆ ಮನ್ಸೊಳ್ಗೆ ಸಾನೆ ಒದ್ದಾಡ್ತವ್ರೆ. ತಾಯಿ ಪ್ರೀತಿ ಅನ್ನೋದು ಎಲ್ರಿಗೂ ಸಿಗಕ್ಕಿಲ್ಲ. ಅದ್ರಲ್ಲೂ ನಿಷ್ಕಲ್ಮಸವಾದ ಪಿರುತಿ ಸಿಗೋದು ಸಾನೆ ಕಷ್ಟ.
ಅದು ನಿಮಗ್ ಸಿಕ್ಕದೆ, ಅದನ್ನ ಕಳ್ಕೋಬೇಡಿ, ಉಳಿಸ್ಕೊಳ್ಳಿ. ನೀವು ಅವ್ರಿಗೆ ಒಂಚೂರ್ ಪಿರುತಿ ಕೊಟ್ಟು ನೋಡಿ, ಅವ್ರು ನಿಮ್ಗೆ 100ರಷ್ಟು ಪಿರುತಿ ಕೊಡ್ತಾರೆ. ಅವ್ರ ಒಳ್ಳೆ ಮನಸ್ನ ಅರ್ಥ ಮಾಡ್ಕೊಳ್ಳಿ ಗೌಡ್ರೆ. ಅವ್ರನ್ನ ಅವ್ವ ಅಂತ ನೀವು ಒಪ್ಕೊಂಡ್ ನೋಡಿ, ಮಾವಯ್ಯ ಏಟ್ ಖುಷಿ ಪಡ್ತಾರೆ. ಬರೀ ಮಕ್ಕಳನ್ನ ಎತ್ತುಬಿಟ್ರೆ ತಾಯಿ ಆಗಾಕಿಲ್ಲ. ಅದಕ್ಕೆ ತಾಯಿ ಮನಸ್ಸು ಬೇಕು ಅಂತ ಕೇಳಿದ್ದೆ. ಆದ್ರೆ ಇವತ್ತು ಅದನ್ನ ನನ್ನ ಕಣ್ಣಾರೆ ಕಂಡ್ಬಿಟ್ಟೆ ಕಣೆ. ಅವ್ವ ಮಗನ್ನ ದೂರ ಮಾಡೋ ಸೊಸೆ ಅಂದ್ರೆ ಇರೋ ಈ ಕಾಲದಲ್ಲಿ ಅವ್ವ ಮಗನ್ನ ಒಂದ್ ಮಾಡ್ಬೇಕನ್ನೋದೇ ನನ್ನ ಬಯಕೆ ಅಂತ ಕೇಳ್ಬಿಟ್ಟೆ ನೋಡು. ಆಗ್ಲೇ ನೀನು ನಿಜವಾದ ತಾಯಿ ಆಗ್ಬಿಟ್ಟೆ. ಇವತ್ ನಿನ್ ಬಗ್ಗೆ ಸ್ಯಾನೆ ಹೆಮ್ಮೆ ಅನ್ನಿಸ್ತಿದೆ ಕಣೆ. ದೀಟ ಹೇಳ್ಬೇಕು ಅಂದ್ರೆ ಇಡೀ ಜೀವಮಾನದಲ್ಲಿ ನಾನ್ ಕೇಳಿದ ಬಸ್ರಿ ಬೈಕೆ ಅಂದ್ರೆ ಇದೇ ಕಣೆ. ಇಂಥ ಬೈಕೆನ ನಾನು ಹಿಂದೆ ಕೇಳೂ ಇಲ್ಲ, ಮುಂದೆ ಕೇಳೋದು ಇಲ್ಲ. ವಯಸ್ಸಲ್ಲಿ ಚಿಕ್ಕವಳಿದ್ರು ಇವತ್ ನೀನು ದೊಡ್ಡವಳು ಅನಿಸ್ಕೊಂಡ್ಬಿಟ್ಟೆ ಕಣೆ, ದೊಡ್ಡವಳು ಅನಿಸ್ಕೊಂಡ್ಬಿಟ್ಟೆ. ಒಂದ್ ನಿಮಿಷ, ನಾನು ನಿಮ್ ತವ ಮಾತಾಡ್ಬೇಕಾಗಿತ್ತು. ಅಕ್ಕನ ಫೋಟೋಗೆ ದೀಪ ಹಚ್ಬಾರ್ದಾಗಿತ್ತು ಅಂತ ತಾನೇ. ಕ್ಷಮಿಸ್ಬಿಡಪ್ಪ. ಅದಲ್ಲ, ನಾನು ಅದ್ರ ಬಗ್ಗೆ ಮಾತಾಡಕ್ ಬಿಟ್ಟಿಲ್ಲ. ಮತ್ತೆ ನಂಗೆ ಗೊತ್ತಿಲ್ದಂಗೆ ನನ್ನಿಂದ ಬೇರೆ ಏನಾದ್ರೂ ತೆಪ್ಪಾಗಿದಪ್ಪ? ತೆಪ್ಪಾಗಿರೋದು ನಿಮ್ಮಿಂದ ಅಲ್ಲ, ನನ್ನಿಂದ. ಅದಕ್ಕೆ ನನಗೆ ಕ್ಷಮಿಸ್ಬಿಡಿ ಅಂತ ಕೇಳಕ್ ಬಂದೀವ್ನಿ. ಯಾಕಪ್ಪ ಏನನ್ನು ಮಾತಾಡ್ತಿದ್ದಿ? ಅಲ್ಲ, ಕ್ಷಮಿಸೋ ಅಂತ ತಪ್ಪು ನೀನೇನ್ ಮಾಡಿದ್ಯಾ? 8 ವರ್ಷ ನಮ್ಮ ತಾಯಿ ಪಿರುತಿನ ನೀವೇ ಕಿತ್ಕೊಂಡ್ಬಿಟ್ರಿ ಅಂತ ನಿಮ್ಮನ್ನ ಸ್ಯಾನೆ ದ್ವೇಷ ಮಾಡ್ಬಿಟ್ಟೆ. ನಾನು ಕಳ್ಕೊಂಡಿರ ಆ ತಾಯಿ ಪಿರುತಿ ಕೊಡಕ್ ಬಂದಿರೋದು ನೀವೇ ಅಂತ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಈ ವರ್ಷ ನಿಮಗ್ ನೋವು ಕೊಟ್ಟು ಸಂಕಟ ಪಡಂಗ್ ಮಾಡೋದ್ನಲ್ಲ, ನೀವು ನನ್ನ ಕ್ಷಮಿಸ್ಬೇಕು. ಅಯ್ಯೋ ಭದ್ರ, ಏನ್ ಮಾಡ್ತಿದ್ಯಾ? ಎದಳು ಮೇಕೆ, ಎದಳು. ನೋಡು, ಮಕ್ಕಳು ಏನೇ ಮಾಡಿದ್ರು ಅವಂಗದು ತೆಪ್ಪು ಅನ್ಸಕ್ಕಿಲ್ಲ ಕಣಪ್ಪ. ನಿಮ್ಗೆ ನನ್ನ ಯಾಕೆ ಒಂದ್ ಕಿಂಚಿತ್ತು ಕೋಪ ಇಲ್ವೇ? ಭದ್ರ, ಅವ್ವ ಮಕ್ಳ ಮೇಲೆ ಕೋಪ ಮಾಡ್ಕೊಳ್ಳೋದನ್ನ ನೀನ್ ಎಲ್ಲಾದ್ರೂ ನೋಡಿದ್ಯಾ? ಇಂಥ ನಿಷ್ಕಲ್ಮಶವಾದ ಪಿರುತಿನ ಅರ್ಥ ಮಾಡ್ಕೊಳ್ದಲೆ ನಾನು ಸ್ಯಾನೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀವು ನಂಗೆ ಹತ್ರ ಆಗ್ಬೇಕು ಅಂತ ಏಟೆ ಪಿರುತಿ ತೋರಿದ್ರು ದೂರ ಹೋದವ್ ನಾನು ಕಳ್ಕೊಂಡಿದ್ದೇನು ಅಂತವ
ನಂಗೆ ಈಗ ಅರ್ಥ ಆಗ್ತಾ ಇತ್ತು ಕಣವ. ಈಗ ಏನ್ ಹೇಳಿದೆ? ಇನ್ನೊಂದ್ಕಿತ ಹೇಳು ಭದ್ರ. ಅವ್ವ, ಅವ್ವ, ನಾನ್ ಕನ್ಸ್ ಕಾಣ್ತಿಲ್ಲ ಅಲ್ವಾ? ಇಲ್ಲ ಕಣವ. 8 ವರ್ಷದಿಂದ ನೀನು ಯಾವ ಪದ ಕೇಳಬೇಕು ಅಂತ ನೀನ್ ಕನ್ಸ್ ಕಾಣ್ತಿದ್ದೋ ಅದಿವತ್ತು ದಿಟ ಆಗದೆ. ನೀನ್ ನನ್ನ ಅವ್ವ ಅಂತ ಕರೆದ್ಬಿಟ್ಟಿಯಲ್ಲ, ಈಗ್ಲೇ ನನ್ ಪ್ರಾಣ ಹೋದ್ರು ಸಂತೋಷವಾಗಿ ಸತ್ತೋಯ್ತೀನಿ. ಅವ್ವ, ಬಿಡ್ತು ಅನ್ನವ. ಹುಟ್ಟಾಗ್ಲೇ ತಾಯಿ ಪಿರುತಿ ಕಳ್ಕೊಂಡೆ. 8 ವರ್ಷ ನಿನ್ನೇನು ಅಂತ ಅರ್ಥ ಮಾಡ್ಕೊಂಡಲೆ ನಿನ್ ಪಿರುತಿ ಕಳ್ಕೊಂಡಿವ್ನಿ. ಈಗ ತಾಯಿ ಪಿರುತಿ ಬಯಸಿ ಬಂದಿವ್ನಿ. ಈಗ ನೀನ್ ಬಿಟ್ಟು ಹೋದ್ರೆ ಹೆಂಗವ? ಇಲ್ಲ ಕಣಪ್ಪ, ನಾನಿನ್ನ ಬಿಟ್ಟು ಎಲ್ಗೂ ಹೋಗಕ್ಕಿಲ್ಲ. ನೀನ್ ನನ್ನ ಅವ್ವ ಅಂತ ಕರ್ದಿಯಲ್ಲ, ಈ ಸಂತೋಷಕ್ಕೆ ನನಗೆ ಸ್ವರ್ಗನೇ ಸಿಗ್ದಂಗಾಯ್ತು. ಇವತ್ತಾದ್ರೂ ನಿನ್ಗೆ ಈ ಅವನ್ ಪ್ರೀತಿ ಕಾಣಿಸ್ತಲ್ಲ, ಅಷ್ಟು ಸಾಕು ಕಣಪ್ಪ. ಬಸ್ರಿ ಬೈಕಿ ಅನ್ನೋ ನೆಪದಲ್ಲಿ ನಿನ್ ಪಿರುತಿ ಅಂತದ್ದು, ನಮ್ಗೋಸ್ಕರ ನೀನ್ ಮಾಡಿರೋ ತ್ಯಾಗ ಎಂತದ್ದು, ಈ ನಿನ್ ನಿಸ್ವಾರ್ಥ ಮನ್ಸು ಎಂತದ್ದು ಅಂತ ನನ್ ವಿದ್ಯೆ ಅರ್ಥ ಮಾಡ್ಸಿದ್ಲು ಕಣವ. ಈಟ್ ವರ್ಷದಿಂದ ಆವರ್ಸ್ಕೊಂಡಿದ್ದ ಕೋಪ ಅನ್ನೋ ಪೊರೆನ ಹೋಗ್ಸಿ ತಾಯಿ ಪಿರುತಿ ಮನ್ಸಂಗ್ ಮುಟ್ಟಂಗ್ ಮಾಡಿದ್ದು ವಿದ್ಯೆ ಕಣವ. ಈಟ್ ವರ್ಷ ನಮ್ಗೆ ನಮ್ ಮನೆಗೆ ಅಂತ ಮಾಡಿರೋ ತ್ಯಾಗನ ವಿದ್ಯೆ ನಮ್ಗೆ ಅರ್ಥ ಮಾಡಿಸ್ಬಿಟ್ಲು. ಭದ್ರ, ಒಂದ್ ಹೆಣ್ಣು ತನ್ನ ಮನೆಗೋಸ್ಕರ ತನ್ನ ಮಕ್ಕಳಿಗೋಸ್ಕರ ಮಾಡಿದ್ದನ್ನ ತ್ಯಾಗ ಅನ್ನಕ್ಕಿಲ್ಲ ಕಣಪ್ಪ. ಅದು ಅವಳ ಕರ್ತವ್ಯ ಆಗಿರುತ್ತೆ. 8 ವರ್ಷ ನನ್ನ ಕರ್ತವ್ಯನ ನಾನು ಮಾಡೀವ್ನಿ ಆಟಯ್ಯ. ಹಂಗೆಯ ಆ ತಾಯಿಗೂ ಪಿರುತಿ ಕೊಡೋದು ಮಗನ್ ಕರ್ತವ್ಯ ಆಗಿತ್ತಲ್ವೇನವ? ನೋಡಕ್ಕ, ನನ್ ಮಗ ನನ್ನ ಅವ್ವ ಅಂತ ಕರೀತಾವನೆ, ಅವ್ವ ಅಂತ ಒಪ್ಕೊಂಡ್ಬಿಟ್ಟ. ನನ್ಗೆ ಶಾನೆ ಸಂತೋಷ ಆಯ್ತಾ ಇದೆ. ಅವ ಅಳ್ಬೇಡ ಕಣವ. 8 ವರ್ಷದಿಂದ ಕೊಡಕ್ಕಾಗ್ದಿರೋ ಪಿರುತಿನ ಇನ್ಮ್ಯಾಕಿಂದ ಕೊಡ್ತೀನಿ. ನನ್ಗಷ್ಟು ಸಾಕು ಭದ್ರ. ನೀನೇ ಈ ದಾರನ್ನ ಕಟ್ಬೇಕು ಕಣವ. ಇದನ್ನ ನಾನ್ ಕಟ್ಬೇಕಾ? ನಂಗೆ ಒಳ್ಳೇದಾಗ್ಬೇಕು ಅಂತ ಪೂಜೆ ಮಾಡಿಸ್ಕೊಂಡ್ ಬಂದಿರೋದು ನೀನೇ ತಾನೆ. ಅದ್ಮೇಕೆ ನೀ ಕಟ್ಟಿದ್ರೆ ತಾನೇ ಒಳ್ಳೇದಾಗದು. ಕಟ್ತೀನಿ ಕಣಪ್ಪ, ನಿನ್ಗೆ ಒಳ್ಳೇದಾಗ್ಬೇಕು ಆಟಯ್ಯ.
ಜೀವನದಲ್ಲಿ ಯಾವ ಕೆಡಕು ಆಗ್ಬಾರ್ದು ಅಂತ ನಿನ್ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದೀನಿ. ಅಪ್ಪಯ್ಯ ಮತ್ತೆ ನಿನ್ನ ಆಶೀರ್ವಾದ ನನ್ನ ಮೇಲೆ ಇರೋ ಗಂಟ ನಂಗೇನು ಆಗಲ್ಲ ಬಿಡವ. ತಕಳವ ಕಟ್ಟು. ಅವ್ವ ನಂಗೊಂದು ಆಶೀರ್ವಾದ ಮಾಡವ. ಭದ್ರ, ವೆಂಕಟೇಶ್, ಎ.ಸಿ ಅವ್ರ ಜೊತೆ ಮಾತಾಡಿ ಆದಷ್ಟು ಬೇಗ ಈ ಕೆಲಸ ಮಾಡಕ್ಕೆ ಹೇಳಿ. ಇಲ್ದ ಹೋದ್ರೆ ನಮ್ಮ ರೈತರಿಗೆ ಸಾನೆ ಕಷ್ಟ ಆಗ್ಬಿಡ್ತದೆ. ಸರಿ ಸರ್, ಈ ಫೈಲ್ ತಗೊಂಡೋಗಿ ನಾನೇ ಖುದ್ದಾಗಿ ಮಾತಾಡ್ತೀನಿ. ಸರಿ, ನೀವು ಅಂಡಿ. ಸರಿ ಸರ್. ಬದಲಾಗಿ ಕಾಣ್ತಾ ಇಲ್ವಲ್ಲ? ಮಗ ಭದ್ರ, ನೀನು ಆಧಾರ ಕಟ್ಕೊಂಡಿರೋದು ನೋಡಿ ಶಾನೆ ಖುಷಿ ಆಯ್ತು ಕಣ್ಲ. ಇದು ನಾನ್ ಕಟ್ಕೊಂಡಿದ್ದಲ್ಲ ಅಪ್ಪಯ್ಯ, ಮತ್ತಿನ್ಯಾರಲ್ಲ ಅವ್ವನೇ ಕಟ್ಟಿದ್ದು. ಏನ್ಲ ಹೇಳ್ತಾ ಇದೆಯಾ ಭದ್ರ? ಚಿಕ್ಕಪ್ಪ, ನಾನ್ ದಿಟ್ಟವಾಗ್ಲೂ ಅವ್ವನ ಕೈಲಿಂದನೇ ಇದನ್ನ ಕಟ್ಟಿಸ್ಕೊಂಬಂದೆ. ಅದೇನು ಹೇಳ್ದೆ? ಇನ್ನೊಂದು ಕತೆ ಹೇಳ ಮಗ. ಅದೇ ಅಪ್ಪಯ್ಯ, ನಮ್ಮ ಅವ್ವ ಮೋನವನೇ ತನ್ನ ಕೈಯಾರೆ ಕಟ್ಟಿದ್ದು. ಮರದ ನೆರಳೋದ್ಮೇಲೆ ತಂಪು ನೆನಪಾಯ್ತದೆ ಅನ್ನೋಂಗೆ ನಿಮ್ಮ ಅವ್ವನ್ ಕಳ್ಕೊಂಡ್ಮೇಲೆ ನಿನ್ಗಳ ಬಗ್ಗೆ ಅರ್ಥ ಆಯ್ತದೆ ಅಂತ ಅನ್ಕೊಂಡು ಕೊರಗ್ತಾ ಇದ್ದೆ. ಆದ್ರೆ ಅದಕ್ಕೆ ಮುಂಚೆನೆ ನಿನಗೆಲ್ಲ ಅರ್ಥ ಆಯ್ತಲ್ಲ, ಅಷ್ಟು ಸಾಕು ಮಗ, ಅಷ್ಟು ಸಾಕು. ಅಪ್ಪಯ್ಯ, ಈ ದಿನ ಅವ್ವನ್ ಕಾಳಜಿ ಪಿರೋತಿ ಅರ್ಥ ಮಾಡ್ಕೊಂಡಲೆ ಅವ್ರಿಗೆ ನೋವು ಕೊಟ್ಬಿಟ್ಟೆ. ಅವ್ರ ಮನ್ಸನ್ನ ನಾನು ಈ ದಿನ ತನಕ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ. ಈಗ ನಂಗೆ ತಾಯಿ ಬೆಲೆ ಏನು ಅಂತ ತಿಳಿತು ಅಪ್ಪಯ್ಯ. ಭದ್ರಾ, ನೀ ಹೇಳ್ತಾ ಇರೋದು ನಂಬಕ್ಕೆ ಆಯ್ತಿಲ್ಲ ಕಣ್ಲ. ನಂಬ್ಲೇಬೇಕು ಸಾವಿತ್ರಿ. ನಾನು ಈಟ್ ವರ್ಷ ಯಾವ ಪಿರುತಿಗೋಸ್ಕರ ಆತೊರಿತಿದ್ನೋ ಆ ಪಿರುತಿ ನಂಗೆ ಸಿಕ್ಬಿಡ್ತು. ಯಾರ ಕೈಯಿಂದವ ನಾನು ಅವ್ವ ಅಂತ ಹೇಳ್ಸ್ಕೋಬೇಕಾಗಿತ್ತೋ ಅದಿವತ್ತು ನೆರವೇರ್ತು ರೀ. ನಾನು ಹೇಳೋದಕ್ಕಿಂತ ನಿನಗೆ ಅರ್ಥ ಆಗಲಿ ಅಂತ ನಾನು ಸುಮ್ಕಿದ್ಬಿಟ್ಟೆ. ಆದರೆ ನಿನಗೆ ಅರ್ಥ ಆಯ್ತಲ್ಲ ಮಗ, ಅಷ್ಟು ಸಾಕು. ಪ್ರತಿಯೊಂದಕ್ಕೂ ಕಾಲ ಕೂಡಬೇಕು ಅನ್ನೋದು ಇದಕ್ಕೆಯ. ಈ ವಿಷಯದಲ್ಲಿ ನೀನು ಹೇಳ್ಕೊಳ್ಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಏಟೊಂದು ಸಂಕಟ ಪಡ್ತಾ ಇದ್ದೆ. ಇವನು ಬಾಯಿಂದವ
ಅವ್ವ ಅಂತ ಕರೆಸ್ಕೋಬೇಕು ಅಂತ ಮೋನ ಅದೇಟ ದೇವರಿಗೆ ಅರಕೆ ಹೊತ್ತು ಒಳಗೆ ನೋವು ಅನ್ಭವಿಸ್ತಿದ್ಲು ಅಂತ ನನಗ್ ಗೊತ್ತು. ಅಲ್ಲ ಕಣಪ್ಪ ಭದ್ರ, ನಿನ್ಗೆ ಇಷ್ಟು ವರ್ಷ ಅರ್ಥ ಆಗದೆ ಇರೋ ಪ್ರೀತಿ ಇದ್ದಕ್ಕಿದ್ದಂಗೆ ಇವಾಗ ಹಿಂಗ್ ಅರ್ಥ ಆಗೋಯ್ತು? ಅದಕ್ಕೆಲ್ಲ ಕಾರಣ ವಿದ್ಯಾತೆ.